ಹಾಯ್ ಆಲ್. ಇವತ್ತು ನನ್ನ ಕೆಲಸ ಸ್ಟಾರ್ಟ್ ಆಗೋದೇ ಮಾರ್ನಿಂಗಿಂದನೇ. ಇವತ್ತು ಮಾರ್ನಿಂಗ್ ಚಟ್ನಿ ಮತ್ತು ದೋಸೆ ಹಿಟ್ಟು ಇತ್ತು ಅಂದ್ಬಿಟ್ಟು ಚಟ್ನಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಕಡಲೆಬೀಜ ಮತ್ತು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ಹಸಿಮೆಣ್ಸಿನ್ಕಾಯಿ ಬೇಡ ಗ್ಯಾಸ್ಟ್ರಿಕ್ ಆಗ್ತೈತೆ ಅಂದರೆ ಒಣಗಿರೋದು ತೊಗೊಬೋದು, ಮತ್ತು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ರಿ. ನೆಕ್ಸ್ಟ್ ಇವಾಗ ಒಂದು ಜಾರ್ ತೊಗೊಂಡು ಅದಕ್ಕೆ ಹುಣಸೆಹಣ್ಣು, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಹಾಕ್ಕೊತಾ ಇದ್ದೀನಿ. ನಾನು ಎಲ್ಲ ಹಸಿದೇ ಹಾಕ್ಕೊಂಡಿದ್ದೀನಿ. ಇಲ್ಲಾಂದರೆ ನಿಮಗೆ ಈ ಥರ ಬೇಡ ಅಂದರೆ ಹುರ್ಕೊಂಡು ಎಲ್ಲ ಪುದೀನ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಅದೆಲ್ಲ ಫ್ರೈ ಮಾಡಿ ಬೇಕಾದರೂ ಚಟ್ನಿ ಮಾಡ್ಬೋದು. ನಾನು ಆ ಥರ ಫ್ರೈ ಏನು ಮಾಡಿಲ್ಲ, ಡೈರೆಕ್ಟಾಗಿ ಹಸಿದೇ ಏನಿರುತ್ತೋ ಸೊಪ್ಪು, ಪುದೀನ, ಕೊತ್ತಂಬರಿ ಸೊಪ್ಪು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ಕಡಲೆಬೀಜ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪೆಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪನ್ನ. ಆಮೇಲೆ ಗ್ರೈಂಡ್ ಮಾಡ್ಕೊಂಡಿರೋದು ಚಟ್ನಿನ ಅದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಅದಕ್ಕೇನು ಹಾಕೋಷ್ಟೇನಿಲ್ಲ, ಬರೀ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ, ಕರಿಬೇವು, ಒಣಗಿರೋ ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡ್ರೆ ಆಗೋಯಿತು. ನೆಕ್ಸ್ಟ್ ಇವಾಗ ದೋಸೆ ಹಿಟ್ಟು ಇತ್ತು ಅಂದ್ಬಿಟ್ಟು ನಾನು ದೋಸೆ ಹಾಕ್ಕೊಂಡು ತಿಂತಾಯಿದ್ದೀನಿ. ಒಂದು ಸ್ವಲ್ಪ ಆಚೆಗಡೆ ಕೆಲಸ ಇತ್ತು, ಅಂದರೆ ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ನನ್ನ ಮಕ್ಳಿಗೆ ಬಟ್ಟೆ ತರೋಣ ಅಂತ ಅಂದ್ಬಿಟ್ಟು ನಾವು ಡಿ ಮಾರ್ಟ್ಗೆ ಹೋಗಿದ್ವಿ. ಅಂದರೆ ನಮಗೆ ದೇವನಹಳ್ಳಿಯಲ್ಲೂ ಇದೆ ಡಿ ಮಾರ್ಟು ಮತ್ತು ಚಿಕ್ಕಬಳ್ಳಾಪುರದಲ್ಲೂ ಇದೆ ಡಿ ಮಾರ್ಟು. ಅದಕ್ಕೆ ಚಿಕ್ಕಬಳ್ಳಾಪುರ ಏನು ಬೇಡ ಅಂತ ಅಂದ್ಬಿಟ್ಟು ನಾವು ದೇವನಹಳ್ಳಿಗೆ ಹೋಗಿದ್ವಿ. ಮತ್ತು ಟ್ರಿಪ್ಗೆ ಹೋಗ್ತಾ ಇದ್ದೀವಲ್ಲ ಅದಕ್ಕೊಂದು ಸ್ವಲ್ಪ ಬಟ್ಟೆ ತೊಗೊಂಡೆ. ಅವಳಿಗೊಂದು 5 ಜೊತೆ, ಚಿಕ್ಕವಳಿಗೊಂದು 5 ಜೊತೆ, ದೊಡ್ಡವಳಿಗೊಂದು 5 ಜೊತೆ. ಟ್ರಿಪ್ ಹೋಗ್ತಾ ಇರೋದ್ರಿಂದ ಒಂದು ಸ್ವಲ್ಪ ಫ್ರಾಕ್ ಅಂತೂ ಹಾಕೋಕ್ಕಾಗಲ್ಲ, ಒಂದು ಸ್ವಲ್ಪ ಇರಿಟೇಷನ್ ಅನಿಸ್ತಾ ಇರ್ತೈತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಡೈಲಿ ಯೂಸ್ ಅಂಥದ್ದು ಟೀ ಶರ್ಟು ಮತ್ತು ಪ್ಯಾಂಟ್ ಅಂಥದ್ದೇ ತರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ ಡಿ ಮಾರ್ಟ್ಗೆ. ಮತ್ತು ಒಂದು ಸ್ವಲ್ಪ ಬಿಸ್ಕೆಟು ಮತ್ತು ಕುರ್ಕುರೆ, ಚಿಪ್ಸ್ ಅಂಥವೆಲ್ಲ ತಗೊಂಡು ಡಿ ಮಾರ್ಟಿಂದ ಒಂದು ಸ್ವಲ್ಪ ದೇವನಹಳ್ಳಿ ಮಾರ್ಕೆಟಲ್ಲಿ ಇರೋದು ಕಬಾಬ್ ಅಂಗಡಿದು, ಇದು ಫೇಮಸ್ ಅಂತೆ, ಅಲ್ಲಿಗೆ ಹೋಗ್ಬಿಟ್ಟು ಕಬಾಬ್ ತೊಗೊಂಡು ತಿಂತಾ ಇದ್ದೀವಿ. ಇಲ್ಲಿ ಚೆನ್ನಾಗಿದೆ ಕಬಾಬ್ ಎಲ್ಲ. ಇಲ್ಲೇನಾದರೂ ದೇವನಹಳ್ಳಿ ಏನಾದರೂ ಸೈಡ್ ಬಂದರೆ ನಾವು ಇಲ್ಲಿ ಕಬಾಬ್ ತೊಗೊಂಡು ತಿಂದ್ಕೊಂಡೇ ಹೋಗೋದು. ಅಂದರೆ ಟೇಸ್ಟ್ ಎಲ್ಲ ಚೆನ್ನಾಗೇ ಇದೆ. ಒಂದು 1/4 kg ಒಂದು 150 ಏನೋ ಬೀಳುತ್ತೆ ಸಮಥಿಂಗ್ ಅನಿಸುತ್ತೆ, ಅಷ್ಟೇ ಗೊತ್ತಿಲ್ಲ ನನಗೆ. ತಿರ್ಗಾ ಅರುಣ್ ಅಡ್ಡಾಗೆ ಹೋಗಿದ್ವಿ, ದೇವನಹಳ್ಳಿ ಇರೋದು. ಇದು ಲೆಗ್ಗಿನ್ಸ್ ಆಫರಲ್ಲಿ ಹಾಕಿದ್ರು ಅಂತ ಅಂದ್ಬಿಟ್ಟು ನೋಡೋಣ ಅಂದ್ಬಿಟ್ಟು ಹೋಗಿದ್ವಿ. ಇಲ್ಲಿ ಬರೀ ಎಲ್ಲ ಎಕ್ಸ್ ಸೈಜ್ ಇದೆ ಅಷ್ಟೇ, XL ಮತ್ತು XXL ಏನೂ ಇಲ್ಲ, ಬರೀ M ಸೈಜು ಇಲ್ಲ, ಬರೀ S ಸೈಜ್ ಇದೆ. ಇದು 1000ಗೆ 10 ಪೀಸ್ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಆಮೇಲೆ ನನಗೇನೋ ಕಲರ್ ಆಪ್ಷನ್ ಏನು ಅಷ್ಟೊಂದು ಅಡ್ಜಸ್ಟ್ ಆಗಿಲ್ಲ, ಬ್ಲ್ಯಾಕು ಮತ್ತು ವೈಟು ಇರೋಲ್ಲ. ಇನ್ನು ಅದನ್ನು ಬಿಟ್ಟು ಇನ್ನೆಲ್ಲ ಕಲರು ಇತ್ತು ಅಂದ್ಬಿಟ್ಟು ನೋಡೋಣ ಅಂದ್ಬಿಟ್ಟು ನನ್ನ ಸೈಜ್ ಒಂದು M ತೊಗೊಂಡು ಒಂದು 5 ಪೀಸ್ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಕ್ವಾಲಿಟಿ ಏನು ಪರವಾಗಿಲ್ಲ, ಅವ್ರಿಗೆ ಇನ್ಕಮ್ ಇಲ್ದಿದ್ದು ಅವರೇನು ಕಮ್ಮಿ ಪ್ರೈಸ್ ಏನು ಕೊಡಲ್ಲ. ನೆಕ್ಸ್ಟ್ ಇವಾಗ ಮನೆ ಬರೋ ಅಷ್ಟೊತ್ತಿಗೆ ನೀರು ಬಿಟ್ಟಿದ್ರು ಅಂತ ಅಂದ್ಬಿಟ್ಟು ನೀರೆಲ್ಲ ಖಾಲಿ ಆಗಿದ್ವು ಅಂತ ಡ್ರಮ್ಗೆಲ್ಲ ನೀರೆಲ್ಲ ಹಿಡಿತಾ ಇದ್ದೀನಿ. ಮತ್ತು ನಾವು ಟ್ರಿಪ್ಗೆ ಹೋಗೋದ್ರಿಂದ ನಾನು ಅಷ್ಟೊಂದೇನು ನೀರು ಕುಡಿಯೋಕ್ಕೇನು ಹಿಡ್ಕೊತಾ ಇಲ್ಲ, ಒಂದು 2 ಬಿಂದಿಗೆ ಹಿಡಿತಾ ಇದ್ದೀನಿ ಅಷ್ಟೇ. ಒಂದು ನೀರಿನ ಕ್ಯಾನು ಮತ್ತು ಒಂದು ಬಿಂದಿಗೆ ಅಷ್ಟೇ ನೀರು ಹಿಡ್ಕೊತಾ ಇರೋದು. ನಾವು ಟ್ರಿಪ್ ಹೋಗೋದ್ರಿಂದ ಬರೋ ಅಷ್ಟೊತ್ತಿಗೆಲ್ಲ ನೀರೆಲ್ಲ ಒಂಥರ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಸದ್ಯಕ್ಕೆ 1 ಡೇಗೆ ಎಷ್ಟು ಬೇಕೋ ಅದು ಅಷ್ಟನ್ನ ನೀರು ಹಿಡಿತಾ ಇದ್ದೀನಿ ಅಷ್ಟೇ. ಬಟ್ಟೆ ಎಲ್ಲ ಅವತ್ತೇ ಎಲ್ಲ ಒಗೆದಾಕಿದ್ದೆ. ಬಟ್ಟೆ ಇನ್ನು ಟ್ರಿಪ್ಗೆ ಹೋಗೋದ್ರಿಂದ ನಾನು ಬರೋಕ್ಕಿನ್ನ 3 ಡೇಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ಬಟ್ಟೆ ಒಗೆಯೋದು ಮತ್ತು ಮನೆ ಕೆಲಸ ಏನೇನು ಇರುತ್ತೋ ಅದೆಲ್ಲ ಮುಗಿಸ್ಕೊಂಡಿದ್ದೆ. ವಾರದಲ್ಲಿ ಒಂದ್ಸಲ ಬಿಡೋದ್ರಿಂದ ನಾವು ಫಸ್ಟೇ ಒಂದು 5-6 ಬಿಂದಿಗೆ ಯೂಸ್ ಮಾಡಿಕೊಂಡು ಇಟ್ಕೊತೀವಿ ಅಡುಗೆ ಮಾಡೋಕ್ಕೆ ಮತ್ತು ಕುಡಿಯೋಕ್ಕೆಲ್ಲ. ನಾನು ಫಿಲ್ಟ್ರ್ ನೀರೆಲ್ಲ ಏನು ಯೂಸ್ ಮಾಡಲ್ಲ ಕುಡಿಯೋಕ್ಕೆ. ಇದು ಮಾಮೂಲಿ ನೀರು ಊರಲ್ಲಿ ಏನು ಬಿಡ್ತಾರೋ ಅದನ್ನೇ ಯೂಸ್ ಮಾಡ್ತೀನಿ ಕುಡಿಯೋಕ್ಕೆಲ್ಲ. ನನಗೇನಾದರೂ ಫಿಲ್ಟ್ರ್ ನೀರು ಏನಾನ ಕುಡಿದ್ರೆ ಒಂದು ಸ್ವಲ್ಪ ನೆಗಡಿ ಆಗುತ್ತೆ, ಅದಕ್ಕೋಸ್ಕರ ನಾನು ಫಿಲ್ಟ್ರ್ ನೀರೆಲ್ಲ ಯೂಸ್ ಮಾಡಲ್ಲ. ಬಟ್ಟೆ ಎಲ್ಲ ಒಗೆದ ಮಿಷಿನ್ಗೆ ಹಾಕಿದ್ದೆ. ನೆಕ್ಸ್ಟ್ ಇವಾಗ ಬಟ್ಟೆ ಎಲ್ಲ ತೊಗೊಂಬಂದಿದ್ನಲ್ಲ ಡಿ ಮಾರ್ಟಲ್ಲಿ ಅದೆಲ್ಲ ನೋಡ್ತಾ ಇದ್ದೀನಿ. ಮತ್ತು ಎಲ್ಲ ಮಡ್ಚಿಕ್ಕಿ ಯಾವ್ಯಾವ ಬೇಕು ಅಂತ ಅಂದ್ಬಿಟ್ಟು ಎಲ್ಲ ನೋಡಿಕೊಂಡು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ ಟ್ರಿಪ್ಗೆ ಹೋಗೋದ್ರಿಂದ ನೈಟು. ಅದಕ್ಕೆ ಯಾವ ಬೇಕು ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ
ಇದ್ದೀನಿ. ಡಿಮಾರ್ಟಲ್ಲಿ ತೊಗೊಂಬಂದ್ಬಿಟ್ರೆ ಬಟ್ಟೆಗಳೆಲ್ಲ ತುಂಬಾ ಚೆನ್ನಾಗೈತೆ. ನಾನು ಫಸ್ಟೆಲ್ಲ ಇವಾಗ ಊರಿಗೆಲ್ಲ ಬರ್ತಾರಲ್ಲ ಬಟ್ಟೆ ಎಲ್ಲ ಮಾರಿಕೊಂಡು ಅಂದರೆ ಬಟ್ಟೆ ಬೇಕಾ ಅಂತ ಅಂಥದ್ರಲ್ಲಿ ತೊಗೊತಾ ಇದ್ದೆ ಹುಡುಗರಿಗೆ ಡೈಲಿ ಯೂಸ್ಗೆಲ್ಲ ಬಟ್ಟೆ. ಅದು ಒಂದು 2-3 ಸಲ ಬಟ್ಟೆ ಒಗೆಯೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಕಲರೆಲ್ಲ ಚೇಂಜ್ ಆಗೋದು, ಒಂದು ಸ್ವಲ್ಪ ಹಳೆಯ ಬಟ್ಟೆ ಥರ ಆಗೋಗೋದು. ಅದಕ್ಕೋಸ್ಕರ ನಾನು ಇವಾಗ ಡಿಮಾರ್ಟಲ್ಲೇ ತೊಗೊಂಬಂದ್ಬಿಡ್ತೀನಿ. ಪ್ರೈಸ್ ಜಾಸ್ತಿನೇ ಇರ್ಬೋದು, ಆದ್ರೂ ಒಂದು ಸ್ವಲ್ಪ ನೋಡೋಕ್ಕೂ ಅಷ್ಟೇ ಲುಕ್ಕಾಗೂ ಚೆನ್ನಾಗಿದೆ ಮತ್ತು ಪ್ರೈಸು ಅಷ್ಟೇ ಆಲ್ಮೋಸ್ಟ್ ಕಮ್ಮಿನೇ ಇದೆ. ಒಂದು ಟೀ ಶರ್ಟ್ ಬಂದು 179 ಮತ್ತು ಇನ್ನೂ ಒಂದು ಸ್ವಲ್ಪ ಕ್ವಾಲಿಟಿ ಬೇಕು ಅಂದರೆ 130 ಇಲ್ಲಾಂದರೆ 149 199 ಆ ಥರ ಎಲ್ಲ ಸಿಗುತ್ತೆ. ನಮ್ಗೆ ಯಾವ್ದು ಬೇಕೋ ಅದನ್ನು ನೋಡಿಕೊಂಡು ನಾವು ತೊಗೊಬೋದು. ನಾನು ಬಟ್ಟೆ ತೊಗೊಂಬಂದಿರೋದು ಟೀ ಶರ್ಟು ಮತ್ತು ಪ್ಯಾಂಟು, ಚಡ್ಡಿ ಆ ಥರ ತೊಗೊಂಬಂದಿದ್ದೀನಿ. ಬೇರೆ ಸೈಡು ಬಸ್ಸಾಗೆಲ್ಲ ಹೋಗೋದ್ರಿಂದ ಒಂದು ಸ್ವಲ್ಪ ಅವ್ರಿಗೆಲ್ಲ ಇರಿಟೇಷನ್ ಆಗಬಾರ್ದು ಅಂತ ಅಂದ್ಬಿಟ್ಟು ನನಗೆ ಟ್ರಿಪ್ಪೆಲ್ಲ ಹೋಗೋಕ್ಕೆ ಭಯನೇ ಆಗುತ್ತೆ. ಒಂದು ಸ್ವಲ್ಪ ನಾನು ಓವರ್ ಥಿಂಕಿಂಗ್ ಜಾಸ್ತಿ ಅನಿಸುತ್ತೆ. ಏನಾದರೂ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಏನಾನ ಆಗ್ಬಿಡ್ತೈತೆ ಅನ್ನೋದೇ ನನ್ನ ಮೈಂಡಲ್ಲಿ ಇರ್ತೈತೆ. ಅಂದರೆ ಆ ಥರ ಏನೂ ಆಗಲ್ಲೇನೋ, ಬಟ್ ನನಗೆ ಓವರ್ ಥಿಂಕಿಂಗ್ ಏನಾದರೂ ಬೈಕಲ್ಲಿ ಹೋಗ್ಬೇಕಾದ್ರೆ ಏನಾದರೂ ಬಂದು ಗುದ್ದುಬಿಡ್ತೈತೆ ಇಲ್ಲಾಂದರೆ ಬಿದ್ದೋಗ್ಬಿಡ್ತೀವಿ ಆ ಥರ ಓವರ್ ಥಿಂಕಿಂಗ್ ಜಾಸ್ತಿ ನನ್ನ ಮೈಂಡಲ್ಲಿ. ಸರಿ ಇವಾಗ ನಾನು ಅರುಣ್ ಅಡ್ಡಾಗೆ ಹೋಗಿದ್ನಲ್ಲ ಪ್ಯಾಂಟ್ ಲೆಗ್ಗಿನ್ಸ್ ತರೋಣ ಅಂತ ಅಂದ್ಬಿಟ್ಟು ತೊಗೊಂಬಂದಿದ್ದೆ. ನೋಡ್ತಾ ಇದ್ದೆ ಯಾವ ಥರ ಇದೆ ಪ್ಯಾಂಟು ಅಂತ. ಅಂದರೆ ಇದು ಕಲ್ಲರ್ ಆಪ್ಷನ್ ಏನು ಅಷ್ಟೊಂದು ಏನಿರಲ್ಲ, ಬರೀ ಬ್ರೌನು ಮತ್ತು ಒಂದು 5-6 ಕಲ್ಲರ್ ಅಷ್ಟೇ ನನಗೆ ಸಿಕ್ಕಿದ್ದು. ಬ್ಲ್ಯಾಕು ವೈಟು ಆ ಥರ ಎಲ್ಲ ಏನೂ ಸಿಕ್ಕಿಲ್ಲ. ಮತ್ತು ನಾನು ಈವ್ನಿಂಗ್ ಹೋಗಿರೋದ್ರಿಂದ ಎಲ್ಲ ಖಾಲಿ ಆಗೋಗಿದ್ವು ಅಂತ ಅನಿಸುತ್ತೆ. ಸೈಜು ಅಷ್ಟೇ ಬರೀ ಎಸ್ಸು ಮತ್ತು ಎಮ್ಮು ಎಲ್ಲೋ ಒಂದೊಂದು ಎಮ್ ಇತ್ತಷ್ಟೇ. ಅದನ್ನು ಬಿಟ್ಟು ಆಲ್ಮೋಸ್ಟ್ ಎಲ್ಲ ನನಗೆ ಸಿಕ್ಕಿದ್ದು ಎಸ್ ಸೈಜೇ. ನಾನು ಆದಷ್ಟು ಒಂದು 5 ಪೀಸ್ ಇತ್ತಷ್ಟೇ ಎಮ್ ಸೈಜು. ಸರಿ ಅಂದ್ಬಿಟ್ಟು 5 ಪೀಸ್ನೇ ತೊಗೊಂಬಂದೆ. ಇವಾಗೆಲ್ಲ ಟ್ರಿಪ್ಗೆ ಹೋಗೋಣ ಅಂದ್ಬಿಟ್ಟು ಬಟ್ಟೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಟವಲ್ ಬೇಕು ಮತ್ತು ಒಂದು ಸ್ವಲ್ಪ ಇದು ಚಿಕ್ಕದು ರಗ್ಗಿತ್ತು ನಮ್ಮ ಮನೆಯಲ್ಲಿ, ಅದನ್ನು ಎತ್ಕೊತಾ ಇದ್ದೀನಿ. ಇವಾಗ ಔಟ್ ಸೈಡ್ ಹೋಗೋದ್ರಿಂದ ನೈಟು ಏನಾದರೂ ಚಳಿ ಇತ್ತು ಅಂತಂದರೆ ಯೂಸ್ ಆಗ್ತೈತೆ ಅಂತ ಅಂದ್ಬಿಟ್ಟು. ಮತ್ತು ಇವಾಗ ನಾನು ಪೆನ್ಸಿಲು ಕಾಜಲ್ ತೊಗೊತಾ ಇದ್ದೀನಿ. ಇದು 3 in 1 ಆಗ್ತೈತೆ ನನಗೆ, ನಾನು ಯೂಸ್ ಮಾಡೋದು. ಇದು ಪೆನ್ಸಿಲು ಸ್ಟಿಕ್ಕರ್ ಥರನೂ ನಾವು ಐಲೈನರ್ ಥರನೂ ಯೂಸ್ ಮಾಡ್ಬೋದು ಮತ್ತು ಕಾಜಲ್ ಥರ ಯೂಸ್ ಮಾಡ್ಬೋದು, ಐಲೈನರ್ ಥರನೂ ಯೂಸ್ ಮಾಡ್ಬೋದು. ಮತ್ತು ಒಂದು ಲಿಪ್ಸ್ಟಿಕ್ ಪ್ಯಾಲೆಟ್ ತೊಗೊತಾ ಇದ್ದೀನಿ ಮತ್ತು ಒಂದು ಸೆಟಾಫಿಲ್ಲು ಮಾಯ್ಶ್ಚರೈಸರು ಅಷ್ಟೇ ನಾನು ಯೂಸ್ ಮಾಡೋದು. ಇನ್ನು ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಬ್ರಷ್ಷು, ಪೇಸ್ಟು ಮತ್ತು ಬಾಚಿಮ್ಗೆ ಮತ್ತು ಕ್ರೀಮ್ ತೊಗೊತಾ ಇದ್ದೀನಿ ಮತ್ತು ಸೋಪು ತೊಗೊಂಡೆ. ಆಮೇಲೆ ನಾನು ಸ್ಲಿಪ್ಪರು ತೊಗೊಂಡಿದ್ದೆ. ಇದು 350 ಬಿದ್ದಿತ್ತು. ಚೆನ್ನಾಗೈತೆ, ಕ್ವಾಲಿಟಿ ಅಂತಲೂ ಚೆನ್ನಾಗೈತೆ. ಸ್ಲಿಪ್ಪರ್ ಇತ್ತು ಆದ್ರೂ ಇದು ನೋಡಿದ ತಕ್ಷಣ ಇಷ್ಟ ಆಯಿತು ಅಂದ್ಬಿಟ್ಟು ನಾನು ಸ್ಲಿಪ್ಪರ್ ಒಂದು ಜೊತೆ ತೊಗೊಂಬಂದಿದ್ದೆ. ಒಂದು ನೀರಿನ ಬಾಟ್ಲು ಮತ್ತು ಒಂದು ಗ್ಲಾಸ್ ತೊಗೊಂಡಿದ್ದೀನಿ. ಇವಾಗ ಬೇರೆ ಕಡೆ ಎಲ್ಲಾದರೂ ಹೋದಾಗ ಅವರು ನೀರಿನ ಬಾಟ್ಲಲ್ಲಿ ಕುಡಿಯೋಕ್ಕೆ ಬರಲ್ಲ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಗ್ಲಾಸ್ ಒಂದು ತೊಗೊಂಡಿದ್ದೀನಿ. ಇವಾಗ ಎಲ್ಲಾದರೂ ಹೋಗ್ಬೇಕು ಮತ್ತು ಏನಾದರೂ ಬಾಟ್ಲಲ್ಲಿ ಕುಡಿಬೇಕು ಅಂದರೆ ನನ್ನ ಮಕ್ಕಳು ಇನ್ನೂ ಚಿಕ್ಕವ್ರು ಇರೋದ್ರಿಂದ ಅವ್ರಿಗೆ ಬಾಟ್ಲಲ್ಲಿ ಕುಡಿಯೋಕ್ಕೆ ಅಷ್ಟೊಂದು ಬರಲ್ಲ. ಅಕಸ್ಮಾತ್ ಕುಡಿದ್ರೂ ಬಟ್ಟೆ ಮೇಲೆಲ್ಲ ಚೆಲ್ಕೊಂಬಿಡ್ತಾರೆ ಅಂತ ಅಂದ್ಬಿಟ್ಟು ಒಂದು ಗ್ಲಾಸ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಮತ್ತು ಇವಾಗ ನಾನು ಮೀಶೋದಲ್ಲಿ ಒಂದು 2 ಜೊತೆ ಬಟ್ಟೆ ಬುಕ್ ಮಾಡಿದ್ದೆ. ಒಂದು ಗ್ರೀನ್ ಕಲರು ಮತ್ತು ಒಂದು ಪಿಂಕ್ ಕಲರು. ಅದನ್ನು ಎಲ್ಲ ನೋಡಿ ಎತ್ತಿಕ್ತಾ ಇದ್ದೀನಿ. ಇದು ಕಾಂಬೋ ಆಫರಲ್ಲಿ ನನಗೆ 600 ಏನೋ ಸಮಥಿಂಗ್ ಬಿತ್ತು. ಬಟ್ಟೆ ನಾನು ಎಕ್ಸೆಲಲ್ಲಿ ನಾನು ಬುಕ್ ಮಾಡಿರೋದು ಸೈಜು, ಆದರೆ ಒಂದು ಸ್ವಲ್ಪ ನನಗೆ ಲೂಸ್ ಆಯಿತು ಅನಿಸುತ್ತೆ. ನೋಡೋಣ, ಹಾಕ್ಕೊಂಡು ನೋಡ್ತೀನಿ. ಅಷ್ಟು ಮತ್ತು ಏನಾನ ಲೂಸ್ ಆಯಿತು ಅಂದರೆ ಸ್ಟಿಚ್ ಹಾಕ್ಸಿದ್ರೆ ಆಯಿತು ಅಂತ ಎತ್ತಿಕ್ತಾ ಇದ್ದೀನಿ. ಬಟ್ಟೆನೂ ಅಷ್ಟೇ ತುಂಬ ಸಾಫ್ಟಾಗಿದೆ, ಕಾಟನ್ನು. ನೋಡೋಕ್ಕೂ ಅಷ್ಟೇ ಲುಕ್ಕಾಗೆ ಚೆನ್ನಾಗಿದೆ ಅಂದ್ಬಿಟ್ಟು ಬುಕ್ ಮಾಡಿದ್ದೆ. ಅದ್ರ ಜೊತೆಗೆ ನಾನೊಂದು ಪೇಪರ್ ಸಹ ಇಟ್ಕೊಂಡಿದ್ದೆ, ಅಂದರೆ ಕವರ್ ಸೇಫ್ಟಿಗೆ ಒಂದು ಬ್ಯಾಗಲ್ಲಿ ಒಂದು ಕವರ್ ಇಟ್ಕೊಂಡಿದ್ದೆ. ಏನಾದರೂ ಬೇಕಾಗ್ತೈತೆ, ಯೂಸ್ ಆಗ್ತೈತೆ ಅಂತ ಅಂದ್ಬಿಟ್ಟು, ಏನಾದರೂ ಬಟ್ಟೆ ಏನಾದರೂ ತೇವಾದರೆ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೆ.